ಅಂತಹ ಶರಣರು ಬಸವಣ್ಣನ ಸಾನ್ನಿಧ್ಯದಲ್ಲಿದ್ದು ಬದುಕನ್ನು ಕಟ್ಟಿದರು. ಅಂಥ ಒಬ್ಬ ಶರಣ ಬದುಕನ್ನು ಕುರಿತು ಒಂದು ಮಾತಾಡ್ತಾನೆ. ಕಿರೀಟ ತೆಗೆದಿಟ್ಟ, ತಲೆ ಮ್ಯಾಲ ಕಟ್ಟಿಗೆ ಹೊರಿ ಹೊತ್ತ, ಹೆಂಡತಿನ ಕರ್ಕೊಂಡ, ಕಲ್ಯಾಣದೊಳಗೆ ಬಂದವರು ನಿಂತದ. ನೀವು ಯಾರಾದರೂ ಪ್ರವಾಸಕ್ಕೆ ಹೊಂಟ್ರಿ ಅಂದ್ರೆ, ನಾವೆಲ್ಲ ದಿವಾನ್ ಗುರುಗಳು ನಾವೆಲ್ಲ ಹೋಗಿದ್ವಿ. 3 ಬಸ್ ಜನ, ಗೂಡೂರು ಅಂತ ಒಂದು ಊರದ ಇಲ್ಲಿ ಅಮೀನ್ಗಢ ಹತ್ತಿರ, ಇಲ್ಲಿ ಪ್ರವಚನ ಮಾಡಿದ್ದೆ ನಾನು. ಅವರೆಲ್ಲರಿಗೂ ಕಲ್ಯಾಣ ಹೇಳ್ತೀರಪ್ಪ ಅವರೇ, ಹೋಗುಣ ನೋಡ್ರಿ ಅಂದರು. 3 ಬಸ್ ಜನ ಹೋಗಿದ್ದು ಎಲ್ಲರೂ. ಇಡೀ ಕಲ್ಯಾಣ ತುಂಬ ತಿರುಗಾಡಿ ಬಂದಿವಿ. ಅಲ್ಲಿ ಬಂದವರು ಓಣಿ ಅಂತ ಒಂದು ಓಣಿದೆ, ಅಲ್ಲಿ ಯಾರಿಲ್ಲ, ಗವಿಗಳು ಅಂದ್ರೆ ಆ ಊರಿಂದ, ಆ ದೇಶದಿಂದ, ಈ ದೇಶದಿಂದ ಬಂದವರ ಇದ್ದು ಕಾಯಕ ಮಾಡಿ ಲಿಂಗ ಪೂಜೆಯನ್ನು ಮಾಡಿಕೊಡ್ತಕ್ಕಂಥ ಶಿವಯೋಗದ ಅನುಷ್ಠಾನ ಸ್ಥಾನಗಳಿಗೆ ಬಂದವರ ಓಣಿ ಅಂತಾರೆ. ಅಲ್ಲಿದ್ದರು. ಅಲ್ಲಿ ಬಂದ ಕಾಯಕ ಮಾಡಕತ್ತಿದ್ರು. ರಾಜ ರಾಣಿ ಅನ್ನೋದು ಬಿಟ್ಟರು ಕಾಯಕ ಮಾಡಕತ್ತಿದ್ರು. ಮರೆತರು, ಶಾಶ್ವತ ಅಲ್ಲ ಅನ್ನೋದು ಗೊತ್ತಿತ್ತು ಅವರಿಗೆ, ಮರೆತರು. ಆ ವ್ಯಕ್ತಿ ಒಂದು ವಚನ ಬರೀತಾರೆ. ಆ ವಚನ ಏನು ಅಂತಂದ್ರೆ ಮಾರಯ್ಯನ ವಚನ ಅದು. ಆನೆ ಕುದುರೆ ಬಂಡಿ ಭಾಂಡಾರವಿದ್ದೊಡೇನು. ರಾಜ ಹೇಳುದು, ಆನೆ ಕುದುರೆ ಬಂಡಿ ಭಾಂಡಾರವಿದ್ದೊಡೇನೋ, ತಾನುಂಬುದು ಹಿಡಿಯಕ್ಕೆ ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ. ಒಡಲು ಭೂಮಿಯ ಸಂಗ, ಪ್ರಾಣವಾಯುವಿನ ಸಂಗ, ಕೈ ಹಿಡಿದ ಮಡದಿ ಪರರ ಸಂಗ. ಒಡವೆ ತಾನೇನಪ್ಪುದೋ, ಹುರುಳಿಲ್ಲದ ಸಿರಿಯ ನಚ್ಚಿ ಕೆಡಬೇಡ ಮನುಜ, ಸಾವಿಂಗೆ ಸಂಗಡ ಯಾರಿಲ್ಲ ಕಾಣ, ನಿಕ್ಕಳಂಕ ಮಲ್ಲಿಕಾರ್ಜುನ. ರಾಜ ಹೇಳ್ತಾನಿದನ, ಶರಣನಾಗಿ ಬಂದ ರಾಜ ಹೇಳ್ತಾನ, ಆನೆ ಕುದುರೆ ಬಂಡಿ ಭಾಂಡಾರವಿದ್ದೊಡೇನು. ಏನ್ ತಗೊಂಡು ಏನ್ ಮಾಡೋದದ? ಆನೆ ಅದ, ಒಂಟೆದ, ಸಂಪತ್ತದ, ಎಲ್ಲಾದ ತಗೊಂಡು ಏನ್ ಮಾಡೋದು? ಅದು ದಾರ್ಯಾಗ ಒಂದು ಪರ್ಸ್ ಸಿಕ್ತಂತ. ಒಬ್ಬರಿಗೆ ಪರ್ಸ್. ಆ ಪರ್ಸ್ದೊಳಗೆ ನಾಣ್ಯಗಳಿದ್ದು 5 ನಾಣ್ಯಗಳಿದ್ದು. ಅವನ ಮನೆಗೆ ಹೋಗಿ ಎನ್ಸಕತ್ತಿದ. ಅವು 1000ಕ್ಕೆ 5 ರೂಪಾಯಿ ಕಡಿಮೆ ಬಂತು. 1000ಕ್ಕೆ 5 ರೂಪಾಯಿ ಕಡಿಮೆ ಬಂತು. ನಾನಾ ತಪ್ಪು ಎನಿಸೇನೇನು ಅಂತ ಮತ್ತೆ ಎನಿಸಿದ. 5 ರೂಪಾಯಿ ಹೆಚ್ಚು ಬಂದ್ಬಿಡಿತು. 5 ರೂಪಾಯಿ ಹೆಚ್ಚಾಗೈತೆ ಅಂದ್ರೆ ಇದು ಹೆಚ್ಚಾಗಿರ್ಬೇಕಂತ ಎನಿಸಿದ. ಮತ್ತೆ 5 ಕಡಿಮೆ ಆಯ್ತು. ಹಿಂಗೆ ಬೆಳತೇನ ಎನಿಸಿದ. ಎನೀಶ್ ನಿದ್ದಿಗೆಟ್ಟ. ಮುಂಜಾನೆ ಅವನ್ನೆಲ್ಲ ಎದಿ ಮೇಲೆ ಹಾಕೊಂಡು ಹಾರ್ಟ್ ಅಟ್ಯಾಕ್ ಆಗಿತ್ತು. ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದಿನಯ್ಯ. ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ದುಡ್ಡು ಎನ್ಸಕ್ ಟೈಮ್ ಅದ, ಆದ್ರೆ ಲಿಂಗ ಪೂಜೆ ಮಾಡ್ಕೊಳಕ್ ಟೈಮ್ ಇಲ್ಲ. ಪ್ರವಚನ ಬರಕ ಟೈಮ್ ಇಲ್ಲ ಅನ್ನಂಗಿಲ್ಲ. ನಮ್ ಟೈಮ್ ಇಲ್ಲ ಅಂದ್ರೆ ಚಲೋ, ಟೈಮ್ ಬರೋಬ್ಬರಿಲ್ಲ ಅಂದ್ರೆ ಏನ್ ಮಾಡೋದು? ಟೈಮ್ ಇಲ್ಲ ಅಂದ್ರೆ ಚಲೋ. ಆತ ಹೇಳ್ತಾನ, ಆನೆ ಕುದುರೆ ಬಂಡಿ ಭಾಂಡಾರವಿದ್ದೊಡೇನೋ, ತಾನುಂಬುದು ಹಿಡಿಯಕ್ಕಿ ಒಂದಾವಿನ ಹಾಲು. ನೀ ಎಷ್ಟು ಉಂತಿಯಪ್ಪ? ಅಕ್ಕಿ ನಿಮ್ಮ ಮನ್ಯಾಗ ತುಂಬಿಯದ ಅಕ್ಕಿ ಮೇಲೆ ನಿಮ್ಮ ಅದಾವ. ಅಕ್ಕಿ ಎಷ್ಟು? ಒಂದು ಮುಷ್ಟಿ ಅಷ್ಟವನಂಗಿಲ್ಲೇನ್ರಿ? ಅದು ಶುಗರ್ ಆದ್ರೆ ಇಲ್ಲ, ಮತ್ತೆ ಬರೇ ನುಚ್ಚೋದು. ಇಲ್ಲಿ ಶಿರೋಳದಾಗ ನಾವೆಲ್ಲ ಶಿರೋಳಕ್ಕೆ ಬಂದೀವಂದ್ರೆ ಗೊಂಜಾಳ ನುಚ್ಚ ಮಜ್ಜಿಗೆ ಇಲ್ಲೇ ಅದ ಸ್ಪೆಷಲ್. ಅದ್ರಾಗ ಬೆಲ್ಲ ಹಾಕಿದ್ರೆ ಸಜ್ಜಕ್ಕಾಗೋದ, ಮಜ್ಜಿಗೆ ಹಾಕೊಂಡ್ರೆ ಅದು ಯಾವುದೈತಿ ಮುಖ್ಯ ಅಲ್ಲ, ಅದನ್ನು ಸ್ವೀಕಾರ ಮಾಡೋ ರೀತಿ ಏನೈತಿಲ್ಲ ಅದು ಬಹಳ ಮುಖ್ಯ. ಹೋಳಿಗೆ ತಿಂದವರೆಲ್ಲ ಆರಾಮದಾರೇನು? ಬೂಂದಿ ತಿಂದವರೆಲ್ಲ ಆರಾಮದಾರೇನು? ಇಲ್ಲ. ಎಷ್ಟು ಸಂಪತ್ತು, ಎಷ್ಟು ದವಸ ಧಾನ್ಯ ಇದ್ರರು ಏನು, ತಿನ್ನುವುದು ಹಿಡಿಯಕ್ಕೆ ಒಂದಾವಿನ ಹಾಲು. ಒಂದು ಗ್ಲಾಸ್, ಒಂದು ಕೆಚ್ಚಲ ಹಾಲು ಕುಡಿಬಹುದು. 100 ಆಕಳ ಕಟ್ಟಿ ನೀನು ಎಲ್ಲ ಆಕಳ ಹಾಲು ಕುಡಿಯಕ್ಕೆ ಬರುತ್ತೇನ್ರಿ? ಬರ್ತೇನೆ. ಎಲ್ಲ ಡೇರಿಗೆ ಹಾಕಿರಿ ನೋಡಿ. ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದದ ರೈತರದಂದ್ರೆ, ಬಹಳ ದುಡ್ಡು ಬರ್ತತೆ ಅಂತ ಇದ್ದದ್ದೆಲ್ಲ ಡೇರೆಗೆ ಹಾಕೋದು, ಬರಾಗ ಅದರದೊಂದು ಪ್ಯಾಕೆಟ್ ಮನೆ ತೊಗೊಂಬರೋದು ಹಾಲು. ನಿಂಬದ ಅದು ಅನ್ನಂಗಿಲ್ಲ. ಕನ್ನಡದಾಗ ಒಂದು ತಮ್ಮ ಜೋಳ ಮಂದಿ ಕೊಟ್ಟು ಗೌಡನ ಜೋಳ ಹಾಡ್ಯಾಡಿ ಬೀಸಿದ್ಲಂತ ಕೆನಮಗ. ನಿಮ್ಮ ಮನ್ಯಾಗನ ಐತದ ಹಾಲು, ಅದನ್ನ ಎಲ್ಲ ಕೊಡೋದು. ಇಲ್ಲ, ನಾ ಕೊಡಕ್ಕೆ ಬೇಡ, ಕೊಡ್ರಿ, 1-2 ಲೀಟರ್ ಇಟ್ಕೊಡ್ರಿ. ಮಕ್ಕಳಿಗೆ ಹಾಲು ಉಣಿಸ್ರಿ, ತುಪ್ಪ ಕೆನೆ ಮೊಸರ ತಿನ್ನಿಸ್ರಿ. ನಮ್ಮ ಮಕ್ಕಳು ಕುಸ್ತಿ ಹಿಡಿಯೋರಾಗಬೇಕು. ಬರೇ ಪಾನಿಪುರಿ, ಬ್ರೆಡ್ ಟೋಸ್ಟ್. ಪಾನಿಪುರಿ ತಿನ್ನಿಸೋದು, ಬ್ರೆಡ್ ಟೋಸ್ಟ್ ತಿನ್ನಿಸೋದು, ಬೆಡ್ ರೆಸ್ಟ್ ಮಾಡಿಸ್ಬೋದು.
ಆರಾಮ್ ಮಕ್ಕೊಂಡ್ಬಿಡುತ್ತಮ್ಮ ನೀನು ಅಂತೇಳಿ. ಏನ್ರಿ, ನಾ ಭಾಳ ನೋಡೇನು ಬುತ್ತಿ ಒಳಗೆ ಬರೇ ಬ್ರೆಡ್ ಟೋಸ್ಟ್ ಕಟ್ಟು, ಪಾನಿಪುರಿ ಕಟ್ಟು, ಯಾರು ಬೀಟ್ರೂಟ್ ಹಾಕಲಿಲ್ಲ, ಗಜ್ಜರಿ ಹಾಕಲಿಲ್ಲ, ಸೌತಿಕಾಯಿ ಹಾಕಲಿಲ್ಲ, ಕಾಳು ಹಾಕಲಿಲ್ಲ, ಬೆಲ್ಲ ಶೇಂಗಾ ಇಡ್ಲಿಲ್ಲ. ಮಕ್ಳು ತಿನ್ನಿಸ್ರಿ, ಇಂಥದ್ದು ಮಕ್ಳಿಗೆ ಕೊಡ್ರಿ. ಹಾಲು ಕುಡಿಸ್ರಿ, ಚಹಾ ಕುಡಿದು ನೀವು ಹಂಗೆ ಮಾಡಿದ್ರಿ, ಅವಕ್ಕೂ ಹಂಗೆ ಮಾಡಿ, ಅವು ಹಂಗೆ ಚಾನ ಅಂತ. ಹಾಲು ನೋಡ್ರಿ, ಯಾರ್ಯಾರ ಮನ್ಯಾಗ ಹೈನದ ಏನ್ರಿ, ಎಲ್ಲ ಹಾಲು ಕೊಡ್ರಿ, ನಾ ಬೇಡ ನಂಗಿಲ್ಲ, ಆದ್ರೆ 1 ಲೀಟರ್ ಮನ್ಯಾಗ ಇಟ್ಟು ಕೊಡ್ರಿ. ಎಲ್ಲ ಕೊಡುದ ಯಾರ್ರೀ ಮನ್ಯಾಗ ಬಂದ್ರೆ ಹಿತ್ತಲ್ಲಿ ಹೋಗಿ ಒಂದು ಕಪ್ ಹಾಲು ಕೊಡುವ ಬೀಗರು ಬಂದರು. ಕರೆ ಹೇಳ್ರಿ, ನೀವೆಲ್ಲರೂ ಏನು ಕುಂತಿರಲಿಲ್ಲ, ಎಲ್ಲರೂ ನಿಮ್ಮ ಪರಿಸ್ಥಿತಿ ಹಂಗದ. ತಾನುಂಬುದು ಹಿಡಿಯಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ. 3 ಅಂತಸ್ತಿನ ಮನಿ, 4 ಬೆಡ್ರೂಮ, ಎಲ್ಲ ಬೆಡ್ರೂಮ್ನಾಗ ಮಕ್ಕೋತಾರನವ. ಇಲ್ಲೊಂದು ಅರ್ಧ ತಾಸು, ಅಲ್ಲೊಂದು ಅರ್ಧ ತಾಸು, ಅಲ್ಲೊಂದು ಅರ್ಧ ತಾಸು ಮಕ್ಕೊಂತಾರ. ಹಂಗೆ ಏನಾರ ಮಕ್ಕೊಳಕ್ಕೆ ಶುರು ಮಾಡಿದ್ರೆ 6ನೇದೊಂದು ಬೆಡ್ ಅದ ಧಾರವಾಡ ಹುಚ್ಚರ ಆಸ್ಪತ್ರೆ, ಅಲ್ಲಿ ತೊಗೊಂಡೋಗ್ತಾರೆ. ನಂಗೆ ಹೀಗ್ಯಾಕೆ ಮಾಡಕತ್ತೆ ನೀವು? ನಿನ್ನ ಹಿಡಿದು ಅಲ್ಲೊಂದು ಅರ್ಧ ತಾಸು, ಅಲ್ಲೊಂದು ಅರ್ಧ ತಾಸು, ಅಲ್ಲೊಂದು ಅರ್ಧ ಹೊತ್ಕೊಂಡು ಹೋಗಿಬಿಡ್ತಾರೆ. ನಿಮ್ಮ 6ನೇ ಬೆಡ್ ಅದ, ಮಲಗುವುದು ಅರ್ಧ ಮಂಚ. ಇಷ್ಟ ಇಲ್ಲಿ ಕುರ್ಚಿ ಇಟ್ಟಾರ, 100 ಕುರ್ಚಿ ಇಟ್ಟಾರಪ್ಪ, ಎಲ್ಲ ಕುರ್ಚಿ ಮೇಲೆ ಕೂಡಕ್ಕಾಗತ್ತೆ ನನಗೆ? ಒಂದು ವೇಳೆ ನಾ ಹಂಗೆ ಕೂಡಕ್ಕೆ ಶುರು ಮಾಡಿ ಅಂದ್ರೆ ಅಲ್ಲೊಂದು ಮಾತು ಹೇಳಿನಿ, ಇಲ್ಲೊಂದು ಮಾತು ಹೇಳಿನಿ, ಇಲ್ಲೊಂದು ಮಾತು ಹೇಳಿ ನೀವು ಚಿಗದಾಡಕೈತಿ ಬಿಡ್ತೀರಿ ಎಲ್ಲರೂ ಅವ್ರ ಅಂತೇಳಿ. ಹುಚ್ಚರ ಆಸ್ಪತ್ರೆಯಾಗ ಅಜ್ಜ, ಹುಚ್ಚರ ಆಸ್ಪತ್ರೆ ಒಳಗೆ ಒಬ್ಬ ಹುಚ್ಚ ಗಾಡಿಗೆ ಕಿವಿ ಹಚ್ಕೊಂಡು ಮಾಡ್ತಿದ್ದಂತ. ಕಿವಿ ಗಾಡಿಗೆ ಹೆಚ್ಚಾನ ಹಿಂಗೆ ಮಾಡ್ತಿದ್ದಂತ. 3 ತಾಸು ಆದರೂ ಎದ್ದಿದ್ದಿಲ್ಲಂತ. ಹಿಂಗೆ ಡಾಕ್ಟ್ರ್ ಹೋದಂತಿದೆ ಮಾಡಿದಂತ. ಡಾಕ್ಟ್ರ್ ಏನಂದ? ಡಾಕ್ಟ್ರ್ ಬಾ ಅಂದ. ಏನು ಅಂದದ್ದು? ಬಾ ಇಲ್ಲ ಅಂದಂತ. ಡಾಕ್ಟ್ರ್ ಬಂದು ಏನಂತ ಕೇಳಿದಂತ. ಕೂಡಂದಂತ. ಗಾಡಿ ಕಿವಿ ಹೆಚ್ಚು ಕೂಡಂದ. ಯಾರಿಗೆ? ಡಾಕ್ಟ್ರಿಗೆ. ಅವ್ನು ಡಾಕ್ಟ್ರ್ ನೀವೇನೋ ಇರಬೇಕು, ಹಿಂಗೆ ಮಾಡಕತ್ತೇನೆ, ಏನೋ ಕೇಳ್ತಿರ್ಬೇಕತ್ ಕಿವಿ ಹೆಚ್ಚಿಲ್ಲ ಅಂತ. 10 ನಿಮಿಷ ಆತು, 15 ನಿಮಿಷ ಆತು, ಏನು ಇದ್ರಲ್ಲ ಅದ್ರಾಗ ಏನಾರು ಕೇಳೋದು? ಹುಚ್ಚವ ಏನು ಅಂದಂತ. ತಾಸುಗಟ್ಲೆ ಕೂತ್ರು ಏನು ಕೇಳಿಸೋತಿಲ್ಲ. ಏನೋ ಹುಚ್ಚ ಅಂದ್ರಂತ. ನನಗೆ ಗೊತ್ತಿದ್ರೆ ನಿನ್ಯಾಕೆ ಕೂಡಿಸ್ತಿದ್ನಿಲ್ಲ ಅಂದತ್ತ. ನನಗೆ ಕೇಳಿಸಿತ್ತಂದ್ರೆ ನಿನ್ಯಾಕೆ ಕೂಡಿಸ್ತಿದ್ನೋ ಮರೆ ಅಂದ. ಮೊದಲ ಹುಚ್ಚ ಡಾಕ್ಟ್ರನ್ನ ಹುಚ್ಚನ್ ಮಾಡಿದ್ದಂತ. ಜಗವೊಂದು ಧರ್ಮಶಾಲೆ. ಇಲ್ಲೆಲ್ಲರೂ ಅವರ ನಾವು ಒಂಥರ ಹುಚ್ಚರು. ಖ್ಯಾತಿಯ ಹುಚ್ಚು, ಜಾತಿಯ ಹುಚ್ಚು, ಹಣದ ಹುಚ್ಚು, ಎಷ್ಟು ಹುಚ್ಚು ಇವೆಲ್ಲ. ಹುಚ್ಚು ಎಷ್ಟು ಹಿಡ್ದೈತಿ? ಎಲ್ಲರಿಗೂ ಹಿಡ್ದದ. ದೇವರ ಹುಚ್ಚು ಹಿಡಿದಿತ್ತು ರಮಣರಾಮ ತೀರ್ಥರಿಗೆ, ದೇವರ ಹುಚ್ಚು ಹಿಡಿದಿತ್ತು ಸಕ್ಕುಬಾಯಿಗೆ, ದೇವರ ಹುಚ್ಚು ಹಿಡಿದಿತ್ತು ಮಹಾದೇವಿ ತಾಯಿಗೆ, ಸ್ವನ್ನಲಗಿಯ ಸಿದ್ಧರಾಮನಿಗೆ ದೇವರ ಹುಚ್ಚು ಹಿಡಿದಿತ್ತು. ಅವರೆಲ್ಲ ದೇವಸ್ವರೂಪಿಗಳೇ ಆದರು. ಯಾಕೆ ನನಗೆ ಕಾಣುವಲ್ಲಿ ನೀನಂತೂ ಅಳುತ್ತಾರ ಸಿದ್ಧರಾಮ ಶಿವಯೋಗಿಗಳು. ನನಗೆ ಯಾಕೆ ಕಾಣಿಸ್ತಾ ಇಲ್ಲ ನೀನು? ಕೈಗಳ ಕಡಿದು ಬೀಸಾಟಿದರೆ ನಾನಿನ್ನ ಬಿಡಿನು, ನನ್ನ ಕೈ ಕಡಿದು ತುಂಡು ಮಾಡಿದ್ರು ನಾನು ನಿನ್ನ ಬಿಡುವುದಿಲ್ಲ ಅಂತ ದೇವರನ ಮೇಲೆ ಕಾಣುವ ಹಂಬಲನ್ನು ಇಟ್ಕೊಂತಾರೆ ಸಿದ್ಧರಾಮರು. ದೇವರಿಗಾಗಿ ಹತ್ತವ್ರಿವರು. ನಮ್ಮ ಜನ ಮಾರಯ್ಯ, ಮೂಳಿಗೆಯ ಮಾರಯ್ಯ, ಕಟ್ಟಿಗೆ ಹೊರುವ ಮಾರಯ್ಯ, ಮಹಾರಾಜ ಮಾರಯ್ಯನಾಗ್ಯಾನ. ಆತ ಹೇಳ್ತಾನ, ತಾನುಂಬುದು ಹಿಡಿಯಕ್ಕಿ ಒಂದಾವಿನ ಹಾಲು ಮಲಗುವುದರ್ಧ ಮಂಚ, ಒಡಲು ಭೂಮಿಯ ಸಂಗ ಎಂದು ತತ್ವ ಹೇಳ್ತಾನೆ. ಪಂಚಮಹಾಭೂತಗಳಿಂದ ನಿರ್ಮಾಣವಾದ ಈ ಶರೀರ ತಿಕ್ಕಿದ್ರೆ ಮಣ್ಣು ಬರ್ತೈತಿ ವಿನಃ ಬಂಗಾರ ಬರ್ತದ? ಸತ್ತಾಗ ಬಂಗಾರ ಕೊಡಕ್ಕೆ ಹೋಗೋಣ ಬರೀ ಅಂತಾರೆ, ಮಣ್ಣು ಕೊಡಕ್ಕೆ ಹೋಗೋಣ ಬರೀ ಅಂತಾರೆ. ತಿಕ್ಕಿದ್ರೆ ಮಣ್ಣ ಬರ್ತದ. ಮಣ್ಣು ಕೂಡುವ ದೇಹ ತಣ್ಣಗಾಗುವ ತನಕ ತೂರಿ ಬಿಡಿಯನ್ನ ದೇಹದ ಬೂದಿಯನು ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ದಿನಕರ ದೇಸಾಯರು ಹೇಳ್ತಾರೆ ನೋಡಿ, ಇದು ಭತ್ತ ಬೆಳೆಯೋ ಜಾಗದಾಗ ಹೋಗಿ ಬೀಳಿ. ಇದನ್ನ ತಗೊಂಡು ಏನ್ ಮಾಡೋದದ? ಮಣ್ಣು ಮಾಡೋದಂತಾರ. ಮಣ್ಣಿಂದಲೇ ಕಾಯ ಮಣ್ಣಿಂದ. ಅದಕ್ಕೆ ಅವ್ರಂತಾರ ಒಡಲು ಭೂಮಿಯ ಸಂಘ, ಪ್ರಾಣವಾಯುವಿನ ಸಂಘ. ಈ ಪ್ರಾಣ ಗಾಳಿಯಾಗ ಹೋಗಿ ಬಿಡುತ್ತದೆ, ಬೆರೆತು ಬಿಡುತ್ತದೆ. ಕೈ ಹಿಡಿದ ಮಡದಿ ಪರರ ಸಂಘ. ಶಾಶ್ವತ ಇರ್ತಾಳೇನು? ನಾವು ಹೋದ ಮೇಲತ್ತ ನಮ್ಮನ್ನ ನಂಬಿಕೊಂಡಿರ್ತಾಳೇನು? ಪ್ರೀತಿ ಹೊಲಸಾಗಿ ಬಿಡ್ತದ ಒಂದೊಂದ್ಸಲ, ಬಹಳ ಕಷ್ಟ. ಒಡವೆ ತಾನೇನಪ್ಪುದೋ, ಸಿರಿ ಅಂತಕ್ಕಂಥದ್ದು ಏನೈತದ, ಏನು ಉಳಿತದೋ? ಈ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಸಾವಿಂಗೆ ಸಂಗಡ ಯಾರಿಲ್ಲ ಕಾಣ. ಯಾರೇ ಅದಾರೇನ್ರಿ? ಅದಾರೇನು? ನಾವಿಲ್ಲೇ ಇರ್ತೀವಿ, ನಾವು ಇಲ್ಲೇ ಪಕ್ಕದಾಗ ಇರ್ತೀವಿ ಅಂತಂತಾರೇನು? ಮಸನದಲ್ಲಿ ನೀನಳುತ ಕಣ್ಣೀರು ಕರೆವಾಗ ನಿನ್ನ ಸಾವಿನ ಚಿಂತೆ ಕಾಡಿತೇನೋ ಅಲ್ಲಿ.
ಎಲ್ಲರೂ ಮಸನಕ್ಕೆ ಹೋದಾಗ ಎಲ್ಲರೂ ಯಾಕೆ ಅಳ್ತಾರಂದ್ರೆ ಸತ್ತವನ ಸಲುವಾಗಿ ಅಲ್ಲಂತ. ಅದನ್ನು ಕೂಡಿಸೋದು, ಅದನ್ನೆಲ್ಲ ಅರಿವಿ ಬಿಚ್ಚೋದು, ಮಣ್ಣು ಹಾಕೋದು ನೋಡಿ ಇವನು ನೆನಪಾಕತ್ತ, ನಂದು ಹಿಂಗಲ್ಲ ಅಂತ ಅವಾಗ ಅಳು ಬರ್ತದೆ. ಮತ್ತೊಬ್ರು ಸತ್ರ ಇವರೇ ಕಳ್ಬೇಕು, ದುಃಖ ಆಗ್ತದ, ನಂದು ಹಿಂಗನಪ್ಪ ಅಂತ. ಸಾವಿಂಗೆ ಸಂಗಡ ಯಾರಿಲ್ಲ ಕಾಣ. ಬಂಧುಗಳೇ, ಇಂಥ ಶರಣರು ಅಮೋಘವಾದದ್ದನ್ನ ನಮಗೆ ನೀಡ್ಯಾರ.